ಸರ್, ಈಗ ನೀವು ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದೀರಿ. ಈಗ ನಿಮ್ಮ ತಂಡದಲ್ಲೇ ಬಹಳಷ್ಟು ಜನ ಕುಟುಂಬ ರಾಜಕಾರಣದ ಹಿನ್ನೆಲೆಯವರು ಇದ್ದಾರೆ. ಈಗ ಅರವಿಂದ್ ಲಿಂಬಾವಳಿ ಅವರ ವೈಫು MLA ಇದ್ದಾರೆ. ಈಗ ಸಿದ್ದೇಶ್ವರ ಅವರ ವೈಫು ಮೊನ್ನೆ ಕಂಟೆಸ್ಟ್ ಮಾಡಿದ್ರು, ಅವ್ರು ಬಿಟ್ಟು ಕೊಟ್ಟಾರಲ್ರಿ. ಯಡಿಯೂರಪ್ಪ ಪಾರ್ಲಿಮೆಂಟರಿ ಮೆಂಬರು, ದೊಡ್ಡ ಮಗ ಮೆಂಬರ್ ಆಫ್ ಪಾರ್ಲಿಮೆಂಟು, ಸಣ್ಣ ಮಗ MLA. ಭಿಕ್ಷೆ, ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆದಂತಹ MLA ವಿಧಾನಸೌಧ ಕಟ್ಟಿ ಹತ್ತಬೇಕಾದ್ರೆ DK ಶಿವಕುಮಾರ್ ಆಶೀರ್ವಾದದಿಂದ ಎತ್ತಿದ್ದಾನೆ. ಯಾರು ವಿಜಯೇಂದ್ರ ಮತ್ತು ರಾಜ್ಯಾಧ್ಯಕ್ಷ ಸಿದ್ದೇಶ. ನೀ ಬಿಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಟ್ಟರು. ಅರವಿಂದ್ ಲಿಂಬಾವಳಿ ನೀ ಬೇಡಪ್ಪ ಅಂದಿದ್ದಕ್ಕೆ ಅವ್ರ ಮನೆಯವ್ರು ಕೊಡ್ತಾರೆ. ಒನ್ ಪೋಸ್ಟ್ ಒನ್ ಪಾರ್ಟಿ ಒನ್ ಪೋಸ್ಟ್ ಅಂತ ನಮ್ಮ BJP ಸಿದ್ಧಾಂತ ಐತಿ. ಒಂದು ವ್ಯಕ್ತಿಗೆ ಒಂದೇ ಹುದ್ದೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಹಿಡಿದು ನಮ್ಮಲ್ಲಿ ಸಿದ್ಧಾಂತ ಇದೆ. ನೀವು ಪಾರ್ಲಿಮೆಂಟ್ರಿ ಬೋರ್ಡ್ ಎದಕ್ಕೆ ಈ ದಿಲ್ಲಿ ಒಳಗೆ ಎಷ್ಟು ಟಿಕೆಟ್ ಕೊಡಿಸಿದ್ರಪ್ಪ? ಯಾರ್ಯಾರು ಕೊಡಿಸಿದ್ರಿ ಯಡಿಯೂರಪ್ಪನವ್ರೆ? ನಿಮ್ಮ ಕರೆದ್ರೆ ಬಿಟ್ಟರೆ ಗೊತ್ತಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ನೀವೇ, ಮತ್ತು ಇಡೀ ನಿಮ್ಮ ಕುಟುಂಬಕ್ಕೆ ಸಿಕ್ಕೈತೆ. ಅದಕ್ಕೆ ನಾವು ಕುಟುಂಬ ರಾಜಕಾರಣ ಐತೀವಿ. ನೀವೆಲ್ಲ ಕೇಳ್ತೀವಿ ರಮೇಶ್ ಜಾರಕಿಹೊಳಿ ಬಾಲ್ತ ಅವರು ಈ ಪಕ್ಷವನ್ನು ಗಟ್ಟಿ ಮಾಡಲಿಕ್ಕೆ ಬಂದವರು. ಹೊರಗಿನಿಂದ 17 ಮಂದಿ ತೊಗೊಂಡು ಬರಲಿಕ್ಕೆ ರಮೇಶ್ ಜಾರಕಿಹೊಳಿ ಕಾಂಟ್ರಿಬ್ಯೂಷನ್ ಇದೆ. ನಿಮ್ಮದೇನು ಕಾಂಟ್ರಿಬ್ಯೂಷನ್ ಇದೆ? CP ಯೋಗೇಶ್ವರ, ರಮೇಶ್ ಜಾರಕಿಹೊಳಿ ಎಲ್ಲ ಒಂದು ತಂಡ ಪ್ರಯತ್ನ ಮಾಡಿದ್ರಿಂದ ನೀವು ಮುಖ್ಯಮಂತ್ರಿ ಆದ್ರಿ. ಮುಖ್ಯಮಂತ್ರಿ ಆದ್ಮೇಲೆ ವಿಜಯೇಂದ್ರ ಡುಪ್ಲಿಕೇಟ್ ಸಹಿ ಹೊಡೆದು ಸರ್ ಯಾರಿಗೆ ಹೇಳ್ರಿ ನೀವು? ಯಾರಿಗೆ ಟಿಕೆಟ್ ಸಿಗ್ಲಾರ್ದವ್ರು ಯಾರು ಸರ್? ಇವತ್ತು ಶ್ರೀರಾಮುಲು ಈಗ ನಾವು ಮುಂದೆ ಫೋನಲ್ಲಿ ಮಾತಾಡಿದ್ರು. ನಾವು ನಿಮ್ಮ ಜೊತೆಗೆ ಇದ್ದೀವಿ. ಯಾವಾಗ ನಾವು ಇದು ಸೇರ್ಕೊಳ್ಳಕ್ಕೆ ನಾನು ಪಾರ್ಟಿ ಜಾಯ್ನ್ ಮಾಡೋದು ಬಣಕ್ಕೆ ಬಂದು ಹಾರ ಹಾಕೋದು ಅಲ್ಲ ಸರ್. ಈಗ ಹೈಕಮಾಂಡ್ ನಿರ್ಧಾರ ಬದಲಾಯಿಸದೇ ಇದ್ರೆ ನಿಮ್ಮ ಮುಂದಿನ ಹೋರಾಟ ಹೆಂಗೆ ಏನಾಗುತ್ತೆ? ಅವಾಗ ಕೂತು ಮಾತಾಡ್ತೀವಿ, ಅವಾಗ ನಿಮ್ಗೆ ಬಂದು ಹೇಳ್ತೀನಿ ಸರ್. ಈಗ ವಿಜೇಂದ್ರ ಅವ್ರು ಹೇಳ್ತಿದ್ದಾರೆ ನಾನು ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿದ್ದೇನೆ, ಇದೇನೋ ಆಗೋದಿಲ್ಲ ಹೋಗೋದಿಲ್ಲ, ಕಂಟಿನ್ಯೂ ಆಗ್ತೀನಿ ನಾನೇ ಅನ್ನುವಂಥ ವಿಶ್ವಾಸ ಇದೆ. ಮತ್ತು ಅವ್ರು ಸಾವಿರಾರು ಕೋಟಿ ರೂಪಾಯಿ ದುಡ್ಡಿದೆ. ದುಡ್ಡಿನ ಮತದಿಂದ ಮಾತಾಡ್ತಾ ಇದ್ದಾನೆ. ಎಲ್ಲರನ್ನೂ ಖರೀದಿ ಮಾಡ್ಬೋದು ಅಂತ ತಿಳ್ಕೊಂಡು ಎಲ್ಲರನ್ನೂ ಕೆಲವು ಕಾಲ ಮೋಸ ಮಾಡಬಹುದು, ಕೆಲವರನ್ನು ಎಲ್ಲ ಕಾಲದಲ್ಲಿ ಮೋಸ ಮಾಡಬಹುದು. ಆದರೆ ಎಲ್ಲರನ್ನೂ ಎಲ್ಲ ಕಾಲದಲ್ಲಿ ಮೋಸ ಮಾಡಲು ಆಗುವುದಿಲ್ಲ. ವಿಜಯೇಂದ್ರ, ದುಡ್ಡು ಇರ್ಬೋದು, ನಿನ್ನ ಬಳಿ ಒಳ್ಳೆಯ ಗುಣ ಇಲ್ಲ, ಕ್ಯಾರೆಕ್ಟರ್ ಲೆಸ್ ಅದಿ, ಭ್ರಷ್ಟ ಅದಿ, ನೀನು ಒಬ್ಬ ನಮ್ಮ ಪಕ್ಷಕ್ಕೆ ಒಬ್ಬ ದೊಡ್ಡ ಒಂದು ಕುತ್ತು ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.